ವೆಲ್ಕಮ್ ಬ್ಯಾಕ್. ಡಿ ರೂಪಾ ಹಾಗೆಯೇ ರೋಹಿಣಿ ಸಿಂಧೂರಿ ಫೈಟ್ಗೆ ಸಿಎಂ ಗರಂ ಆಗಿದ್ದಾರೆ. ಇಬ್ರು ಅಧಿಕಾರಿಗಳಿಂದ ವರದಿ ಪಡೆದು ಮುಂದಿನ ಕ್ರಮ ಆಗಬೇಕು ಅಂತ ಹೇಳಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾಗೆ ಸಿಎಂ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಐಎಎಸ್ ಐಪಿಎಸ್ ಬೀದಿ ರಂಪಾಟ ಆಗಿದೆ, ಸರ್ಕಾರಕ್ಕೂ ಮುಜುಗರ ಆಗಿದೆ. ಅಧಿವೇಶನ ಸಂದರ್ಭದಲ್ಲಿ ಈ ತರ ಫೈಟ್ ಮಾಡ್ತಾ ಇದ್ರೆ ಅದು ವಿಪಕ್ಷಗಳಿಗೂ ಕೂಡ ಆಹಾರ ಆಗುತ್ತೆ. ಹಾಗಾಗಿ ಅದೇನಾಗಿದೆ ವರದಿ ಪಡೀರಿ ಫಸ್ಟು, ಆಮೇಲೆ ಇಬ್ಬರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ, ಯಾರು ತಪ್ಪಿದೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ರೋಹಿಣಿ ಸಿಂಧೂರಿ ಹಾಗೆಯೇ ಡಿ ರೂಪಾ ನಡುವೆ ಫೈಟ್ ವಿಚಾರವಾಗಿ ಬೆಂಗಳೂರಲ್ಲಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಹಳ ಕೆಟ್ಟದಾಗಿ ಅಧಿಕಾರಿಗಳು ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗರಂ ಆಗಿದ್ದಾರೆ. ಜನಸಾಮಾನ್ಯರು ಕೂಡ ಈ ರೀತಿ ಕಿತ್ತಾಟ ನಡೆಸಲ್ಲ, ಆ ರೀತಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳು ಕಿತ್ತಾಟ ನಡೆಸ್ತಾ ಇದ್ದಾರೆ, ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದಾರೆ ಅಂತ ಗರಂ ಆಗಿದ್ದಾರೆ. ನಾನು ಕೂಡ ಹೇಳಿದ್ದೀನಿ, ಯಾರು ಬೀದಿ ಮೇಲೆ ಸಾಮಾನ್ಯ ಜನ ಮಾತಾಡೋದಿಲ್ಲ, ಆ ರೀತಿ ಬಹಳ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅವರಿಬ್ರು. ಅವ್ರ ಪರ್ಸನಲ್ ವಿಷಯ ಅವ್ರು ಏನಾದ್ರು ಮಾಡ್ಕೊಂಡ್ಲಿ, ಆದರೆ ಮೀಡಿಯಾದಕ್ಕೆ ಬಂದು ಈ ಲೆವೆಲಲ್ಲಿ ಮಾತಾಡಿದ್ರೆ ಒಬ್ಬ IPS IAS ಅಧಿಕಾರಿಗಳು ಅಂತ ಹೇಳಿದ್ರೆ ಬಹಳ ಏನೋ ದೇವಮಾನವರು ಅನ್ನೋಂಥ ರೀತಿಯಲ್ಲಿ ನಮ್ಮ ಸಾಮಾನ್ಯ ಜನ ನೋಡ್ತಾ ಇದ್ದಾರೆ. ಆದರೆ ಇವರು ಆಡುವಂಥ ಆಟ ಮತ್ತು ನಡವಳಿಕೆಗಳನ್ನು ನೋಡಿದಾಗ ಇಡೀ IPS IAS ವರ್ಗಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಇವರಿಗೆ ಶಿಕ್ಷೆ ಆಗಬೇಕು. ನಾನು ಈಗಾಗಲೇ DG ಅವ್ರ ಹತ್ರ ಮಾತಾಡಿದ್ದೀನಿ, CS ಹತ್ರನೂ ಕೂಡ ಮಾತಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಹೊಂದಿದ್ದಾರೆ. ನೋಡಿ, ಅವ್ರು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಮತ್ತು ಅವರ ವೈಯಕ್ತಿಕ ಸಮಸ್ಯೆಗಳಿದ್ದಾವೆ. ನಾನು ತಿಳಿದ ಮಟ್ಟಿಗೆ ಆ ವೈಯಕ್ತಿಕ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಖಂಡನೀಯ. ಇದ್ರ ಬಗ್ಗೆ ವಿಶೇಷವಾದಂಥ ಗಮನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ಚೌಕಟ್ಟು ಒಳಗಡೆ ಏನೆಲ್ಲ ಇವರಿಗೆ ಮಾಡಬೇಕು ಅದನ್ನು ಮಾಡ್ತಾರೆ. ಇನ್ನು ರೂಪಾ ಹಾಗೆಯೇ ಸಿಂಧೂರಿ ನಡುವೆ ಗಲಾಟೆ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಕಿತ್ತಾಟ ಮಾಡೋದು ಬಿಡಿ, ಬಿಜೆಪಿ ಅವರೇ ಕಿತ್ತಾಟ ಮಾಡ್ತಾ ಇದ್ದಾರೆ, ಒಬ್ರಿಗೊಬ್ರು ಹೊಡೆದಾಟ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸುರ್ಜೇವಾಲಾ ಬಿಜೆಪಿ ಅವರ ಮೇಲೆ, ಸರ್ಕಾರದ ಮೇಲೆ ಆರೋಪವನ್ನ ಮಾಡಿದ್ದಾರೆ. My friend, why IAS, IPS, the entire BJP is fighting with each other. They are breaking each other's head. Don't you see ministers speaking against chief minister not listening to ministers complaining and going to governor and saying even their budget they have no control over. ये भानमती का कुनबा है, ये टूट चुका है.